ಹೌಸ್ ಆಫ್ ದ ಡ್ರ್ಯಾಗನ್ ಸೀಸನ್ 3 ಕಂಪ್ಲೀಟ್ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಗೇಮ್ ಆಫ್ ಥ್ರೋನ್ ವರ್ಲ್ಡ್ ನಲ್ಲಿ ಬರೋ ಸೀರೀಸ್. ಸೀಸನ್ 1 ಮತ್ತೆ 2 ಬ್ಲಾಕ್ ಟೀಮ್ ಮತ್ತೆ ಗ್ರೀನ್ ಟೀಮ್ ನಡುವಿನ ಸಂಘರ್ಷ ಮತ್ತೆ ಯುದ್ಧವನ್ನ ತೋರಿಸಿದ್ರು. ಇಲ್ಲೂ ಕೂಡ ಯುದ್ಧ ಮುಂದುವರೆದು ರೆನೇರಾ 7 ಕಿಂಗ್ಡಮ್ ನ ಕ್ವೀನ್ ಆಗಿದ್ದಾಳೆ. ಸಿಂಹಾಸನದ ಹೊರಗಿನ ಅವಳ ಪ್ರತಿ ಹೆಜ್ಜೆನು ರಕ್ತದಿಂದ ಕೂಡಿತ್ತು ಅನ್ನೋದನ್ನ ಸಿಂಬಲಿಸಮ್ ಆಗಿ ತೋರಿಸಿದ್ದು ಚೆನ್ನಾಗಿತ್ತು. ರೆನೇರಾ ಆಗಿ ಎಮ್ಮ ಡಾರ್ಸಿ ಅವರ ಪರ್ಫಾರ್ಮೆನ್ಸ್ ಅದ್ರಲ್ಲೂ ಈ ಸೀನ್ ಅಲ್ಲಿ ಅಮೇಜಿಂಗ್ ಆಗಿತ್ತು. ಡೀಮನ್ ಆಗಿ ಮ್ಯಾಟ್ ಸ್ಮಿತ್ ಅವರು ತಮ್ಮ ಆಟಿಟ್ಯೂಡ್ ಮತ್ತೆ ಮ್ಯಾನರಿಸಮ್ ನಿಂದ ಸಖತ್ ಬ್ಯಾಡ್ ಆಸ್ ಆಗಿ ಕಾಣ್ತಾರೆ. ಅಲಿಸೆಂಟ್, ಏಗನ್, ಏಮಂಡ್, ಹೆಲೆನ್ ಹೀಗೆ ಹಲವು ಪಾತ್ರಗಳ ಪಾತ್ರಧಾರಿಗಳು ಆ ಪಾತ್ರದ ಆಳಕ್ಕೆ ಇಳಿದು ಆಕ್ಟಿಂಗ್ ಮಾಡಿದ್ದಾರೆ. ಈ ಸೀರೀಸ್ ನಲ್ಲಿ VFX ನಮ್ಮನ್ನ ಆಶ್ಚರ್ಯಪಡಿಸುತ್ತೆ. ಅದ್ರ ಜೊತೆಗೆ ಇದರ ಆರ್ಟ್ ವರ್ಕ್, ಕ್ಯಾಮ್ರಾ ವರ್ಕ್, ವಿಜುವಲ್ಸ್ ಸೂಪರ್ ಅಂತ ಹೇಳ್ಬೋದು. ಬೇರೆ ಬೇರೆ ತರದ ಡ್ರ್ಯಾಗನ್ ಗಳು, ಅವುಗಳ ಬಾಡಿ ಲ್ಯಾಂಗ್ವೇಜ್ ಅದನ್ನ ಅಷ್ಟು ರಿಯಲಿಸ್ಟಿಕ್ ಆಗಿ ತೋರಿಸಿರೋದು ನಿಜಕ್ಕೂ ಅದ್ಭುತ. ಈ ಸೀಸನ್ ನಲ್ಲಿ ನಮ್ಮ ಗಮನ ಸೆಳೆಯೋ ಡ್ರ್ಯಾಗನ್ ಅಂದ್ರೆ ಅದು ಶೀಪ್ ಸ್ಟೀಲರ್. ಅದೊಂದು ವೈಲ್ಡ್ ಡ್ರ್ಯಾಗನ್. ಅದಕ್ಕಿರೋ ಕನ್ಫ್ಯೂಷನ್ಸ್, ಅದ್ರ ಜೊತೆಗಿನ ರೇನಾಳ ಎಮೋಷನ್ಸ್ ಕತೆಗೆ ಒಂದು ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ. ಸತ್ ಹೋಗಿದ ಸನ್ಫೈರ್ ಈಗ ವಾಪಸ್ ಬಂದಿದೆ. ಏಗನ್ಗೆ ಆನೆ ಬಲ ಬಂದಂತಾಗಿದೆ. ಸಾರಿ ಡ್ರ್ಯಾಗನ್ ಬಲ ಬಂದಂತಾಗಿದೆ. ಹ್ಯಾರನ್ ಹಾಲ್ ನಲ್ಲಿ ಕುಗ್ ಹೋಗಿದ್ದ ಏಮಂಡ್ ಮತ್ತೆ ಏಗನ್ ಈಗ ಒಂದಾಗಿದ್ದಾರೆ. ರೆನೆಳಾನ ಸೋಲ್ಸೋದಕ್ಕೆ ಅವಳ ಟೀಮ್ ನ ಇಬ್ಬರು ಡ್ರ್ಯಾಗನ್ ರೈಡರ್ಸ್ ಈಗ ಅವಳ ವಿರುದ್ಧನೇ ಯುದ್ಧ ಮಾಡ್ತಿದ್ದಾರೆ. ಈ ಹಾಳಾದ ರಾಜಕೀಯದ ನಡುವೆ ಪಾಪ ಹಲೆನ ತನ್ನ ಪ್ರಾಣ ಬಿಟ್ಟಿದ್ದಾಳೆ. ಹೈಟವರ್ ಮತ್ತೆ ಡೀಮನ್ ಸೈನ್ಯದ ನಡುವಿನ ಘನಘೋರ ಯುದ್ಧದ ಸೀಕ್ವೆನ್ಸ್ ಚೆನ್ನಾಗಿತ್ತು. ಅವರವರ ಸ್ಟ್ರಾಟಜಿ, ಆ ಮಕ್ಕಳನ್ನ ತಮ್ಮ ಲಾಭಕ್ಕೆ ಉಪಯೋಗಿಸಿಕೊಳ್ಳೋದು, ಯುದ್ಧ ಮುಗಿದ ಮೇಲೆ ಡೀಮನ್ ಗೆ ಆಗೋ ಗಿಲ್ಟ್ ನಮ್ಮನ್ನ ಕಾಡುತ್ತೆ. ಡ್ರ್ಯಾಗನ್ ಗಳ ನಡುವಿನ ಯುದ್ಧ ಅಂತೂ ಕಣ್ಣಿಗೆ ಹಬ್ಬ ಅನ್ಬೋದು. ಶೀಪ್ ಸ್ಟೀಲರ್ ನ ಕೊಲ್ಲೋ ಸೀನಲ್ಲಿದ್ದ ದೃಶ್ಯಗಳು ಅದ್ಭುತವಾಗಿತ್ತು. ಒಟ್ನಲ್ಲಿ ಈ ಸೀರೀಸ್ ಒಳ್ಳೆ ವಿಜುವಲ್ ಟ್ರೀಟ್ ಕೊಡುತ್ತೆ ಅಂತ ಹೇಳ್ಬೋದು. ರಾಜ, ರಾಣಿ, ಸಿಂಹಾಸನ, ಆ ಟಾರ್ಗೆರಿಯನ್ಸ್, ಅವರ ವಿಚಿತ್ರವಾದ ಸಂಬಂಧಗಳು, ಅಲ್ಲಿರೋ ಪಾತ್ರಗಳು, ಅವರ ಮಧ್ಯೆ ಉಂಟಾಗೋ ಕಾನ್ಫ್ಲಿಕ್ಟ್ಸ್, ರಾಜನೀತಿಗಳು, ಡ್ರ್ಯಾಗನ್ಸ್ ಗಳು, ಸೈನಿಕರು, ಅಧಿಕಾರಿಗಳು, ತಂತ್ರಗಾರಿಕೆಗಳು, ಹೀಗೆ ಇಲ್ಲಿದ್ದ ಬರವಣಿಗೆ ಅದ್ಭುತವಾಗಿತ್ತು. ರೆನೇರಾ ಸಿಂಹಾಸನ ಏರಿದ್ದಾಗಿದೆ, ಆದ್ರೆ ಅದನ್ನ ನಡೆಸೋದು ಅಷ್ಟು ಸಲೀಸಾದ ವಿಷಯ ಅಲ್ಲ. ಅವಳು ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ, ತನ್ನ ನಂಬಿಕೆಯನ್ನು ಕಳ್ಕೊಂಡಿದ್ದಾಳೆ, ತನ್ನ ತಾಳ್ಮೆಯನ್ನು ಕಳ್ಕೊಂಡಿದ್ದಾಳೆ. ಸೀಸನ್ 4 ಗೆ ಬೇಕಾದ ಕುತೂಹಲವನ್ನ ಈ ಸೀಸನ್ ನ ಎಂಡಿಂಗ್ ಡೆಲಿವರ್ ಮಾಡಿದೆ. ನೀವು ಈ ಸೀರೀಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದ.